ಅಧ್ಯಕ್ಷೀಯ ಭಾಷಣ ಮಾಡಿದರೆ ಬಾಕಿಯವರು ಮಾತಾಡಲಿಕ್ಕಿಲ್ಲ ಅಂತಲ್ಲ, ಅವರು ಮಾತಾಡಲಿಕ್ಕಿದ್ದಾರೆ. ನನಗೆ ಬೇಗ ಹೋಗಲಿಕ್ಕಿದ್ದ ಕಾರಣ ಅಧ್ಯಕ್ಷರಿಗೆ ಮತ್ತು ಉದ್ಘಾಟನೆ ಜೊತೆಯಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. UR ಪ್ರಾಪರ್ಟಿಯವರ ಶ್ರೀಮಾ ಹಿಲ್ಸ್ ಲೇಔಟಿನ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ನನ್ನ ಆತ್ಮೀಯರು ಹಿರಿಯರು ಆಗಿರುವಂಥ ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರಾಗಿರುವಂಥ ರಂಗಮೂರ್ತಿಯವರೇ, ಪುತ್ತೂರಿನ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರವರೇ, ಪುತ್ತೂರಿನ ಉದ್ಯಮಿ ಆತ್ಮೀಯರು ಆಗಿರುವಂಥ ಬಲರಾಮ್ ಆಚಾರ್ಯ ಅವರೇ, ಪುತ್ತೂರಿನ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆತ್ಮೀಯರು ಆಗಿರುವಂಥ ಸಂತೋಷ್ ಕುಮಾರ್ ರೈಗಳೇ, ಈ ಭಾಗದ ನಗರಸಭಾ ಸದಸ್ಯರಾಗಿರುವಂಥ ಅಶೋಕ್ ಶೆಣೈಯವರೇ, UR ಪ್ರಾಪರ್ಟಿನ ಮಾಲಕರು ಆತ್ಮೀಯರು ಆಗಿರುವಂಥ ಪ್ರಜ್ವಲ್ ಅವರೇ, ಉಜ್ವಲ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಉದ್ಯಮಿಗಳೇ, ಬಂಧುಗಳೇ, ಮಿತ್ರರೇ, ಮಾಧ್ಯಮದ ಬಂಧುಗಳೇ, ಇವತ್ತು ಉಜ್ವಲ್ ಅವರು ಪುತ್ತೂರಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪುತ್ತೂರಲ್ಲೂ ಕೂಡ ಈ ರೀತಿಯ ಒಂದು ಲೇಔಟುಗಳನ್ನು ಮಾಡಬಹುದು ಅನ್ನುವ ವಿಚಾರವನ್ನು ನಮಗೆಲ್ಲ ತಿಳಿಸುವಂಥ ಕೆಲಸ ಆಗಿದೆ. ನಾನು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿ. ಉಜ್ವಲ್ ಅವರು ತವರ ಈ ಉದ್ಯಮವನ್ನು ಆರಂಭ ಮಾಡುವಾಗ ನನ್ನ ಹತ್ರ ನಿರಂತರ ಚರ್ಚೆ ಮಾಡ್ತಾಯಿದ್ದರು. ನಾನು ಈ ಉದ್ಯಮವನ್ನು ಆರಂಭ ಮಾಡ್ತಾಯಿದ್ದೇನೆ, ಯಾವ ರೀತಿ ಮಾಡ್ಬೋದು, ಹೇಗೆ ಮಾಡೋದು ಅವರಿಗೆ ಗೊತ್ತಿಲ್ಲ ಅಂತಲ್ಲ, ನನ್ನ ಹತ್ರ ಚರ್ಚೆ ಮಾಡ್ತಾಯಿದ್ದರು. ಎಲ್ಲರೂ ಗೊತ್ತಿದ್ದವರೇ ಈ ದೇಶದಲ್ಲಿ, ಈ ಭಾಗದಲ್ಲಿ ಇದ್ದವರು. ಆದರೆ ಇನ್ನೊಬ್ಬರ ಮಾತನ್ನು ಕೇಳುವುದು ಕೂಡ ಅಗತ್ಯ. ಯಾಕಂದರೆ ಮೇಲೆ ಬರಬೇಕಿದ್ರೆ ಬೇರೆಯವರ ಹತ್ರ ಹುಟ್ಟುವಾಗ ಏನು ಗೊತ್ತಿರೋದಿಲ್ಲ, ಸಮಾಜದಿಂದ ಪಡ್ಕೊಂಡಂಥದ್ದನ್ನು ಅದನ್ನು ಹಂಚಿಕೊಂಡರೆ ಬಹುಶಃ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಉತ್ತಮ ರೀತಿಯ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ಇವತ್ತು ಪುತ್ತೂರಿನ ಬೆಳವಣಿಗೆಗೆ ರಿಯಲ್ ಎಸ್ಟೇಟ್ ಮಾಡುವವರು ಅಂತ ಹೇಳಿದರೆ ಜನಗಳ ಮೇಲೆ ಇರುವಂಥದ್ದು ಅವರು ಕಳ್ಳರು ಅನ್ನೋ ಒಂದು ಮಾತು ಇರ್ತದೆ. ಆಯ್ತದೆ ರಿಯಲ್ ಎಸ್ಟೇಟ್ ಮಲ್ಪಣೆ ಅಂತ. ನಿಜವಾಗಿ ರಿಯಲ್ ಎಸ್ಟೇಟಿಂದ ಕೊಡುವಂಥ ಈ ದೇಶಕ್ಕೆ ಬರುವಂಥ ರೆವಿನ್ಯೂ, ಈ ರಾಜ್ಯಕ್ಕೆ ಬರುವಂಥ ರೆವಿನ್ಯೂ ಬೇರೆ ಯಾವ ಉದ್ಯಮದಲ್ಲಿ ಬರುವುದಿಲ್ಲ. ಅಷ್ಟೊಂದು ಟ್ಯಾಕ್ಸನ್ನು ಕೂಡ ಕಟ್ತಾರೆ, ಅಷ್ಟೊಂದು ಡೆವಲಪ್ಮೆಂಟ್ಗಳನ್ನು ಕೂಡ ಮಾಡಬೇಕಿದ್ರೆ ಅದು ರಿಯಲ್ ಎಸ್ಟೇಟಿನಿಂದ ಮಾತ್ರ ಸಾಧ್ಯ. ನಾವು ಮಂಗಳೂರಿನಲ್ಲಿ ಇವತ್ತು ನೋಡ್ಬೋದು, ನೀವು ಬ್ಯಾಂಗ್ಳೂರಲ್ಲಿ ನೋಡಿದಿರಿ, ಹುಬ್ಬಳ್ಳಿಯಲ್ಲಿ ನೋಡಿದಿರಿ, ದೊಡ್ಡ ದೊಡ್ಡ ಮೈಸೂರುಗಳಲ್ಲಿ ನೋಡಿದಿರಿ, ದೊಡ್ಡ ದೊಡ್ಡ ನಗರಗಳನ್ನು ನೋಡಿದಿರಿ. ಅಲ್ಲಿ ಲಾ ಬೈಂಡಿಂಗ್ ಪೀಪಲ್ ಭಾರಿ ಕಡಿಮೆ ಅಂತ ಹೇಳ್ಬೋದು. ಒಂದರ ಗೋಡೆ, ಒಂದು ಕಟ್ಟಡದ ಗೋಡೆ ಒಂದು ಕಟ್ಟಡಕ್ಕೆ ತಾಗಿಕೊಂಡಿರ್ತದೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಲ್ಲಿ ನೀವು ನೋಡ್ಬೋದು, ಎಲ್ಲ ಬಿಲ್ಡಿಂಗಲು ಒಳ್ಳೆ ರಸ್ತೆ ಅಗಲೀಕರಣ ಆಗಬೇಕಿದ್ರೆ, ರಸ್ತೆ ಡೆವಲಪ್ಮೆಂಟ್ ಆಗಬೇಕಿದ್ರೆ, ಇವತ್ತು ಬಿಲ್ಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳು ಬಿಲ್ಡಿಂಗ್ ಬರಬೇಕಿದ್ರೆ ಅದು ರಿಯಲ್ ಎಸ್ಟೇಟಿಂದ ಬಂದಿದ್ದ ಹೊರತು ಯಾವುದೇ ಸರ್ಕಾರದಿಂದ ಬಂದಂಥ ಹಣದಿಂದ ಡೆವಲಪ್ ಆಗಲಿಲ್ಲ. ಎದುರುಗಡೆ ಹಾಕಿರುವಂಥ ಕಾಂಕ್ರೀಟ್ ರಸ್ತೆ ಕೂಡ ಏನು TDR ಕೊಟ್ಟು ಅದರ ದುಡ್ಡಿಂದ ನಾವು ಅದನ್ನು ಮಾಡಿದ ಹೊರತು ಸರ್ಕಾರದಿಂದ ಬಂದ ದುಡ್ಡಿಂದ ಮಾಡಿದಲ್ಲ. ಇವತ್ತು ಪುತ್ತೂರಿನಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮ ಬೆಳಿಬೇಕು. ರಿಯಲ್ ಎಸ್ಟೇಟ್ ಇಲ್ಲದ್ರೆ ಖಂಡಿತ ಸಾಧ್ಯ ಇಲ್ಲ. ರಿಯಲ್ ಎಸ್ಟೇಟಿಗೆ ಪೂರಕವಾಗಿ ಉದ್ದಿಮೆಗಳು ಕೂಡ ಪುತ್ತೂರಿಗೆ ಬರಬೇಕು. ಬರೀ ನಾವು ಈ ಪುತ್ತೂರಿನ ಭಾಗದಲ್ಲಿ ಏನಂತ ಹೇಳಿದ್ರೆ ನಮಗೆ ಇರುವಂಥದ್ದು ಅಡಿಕೆ ಉದ್ಯಮ, ಅಡಿಕೆ ಬೆಳೆ ಮಾತ್ರ. ಇದರಿಂದ ಕೆಲವರಿಗೆ 500 ಗಿಡ ಇರ್ಬೋದು, ಕೆಲವರಿಗೆ 1 ಎಕರೆ ಇರ್ಬೋದು, ಕೆಲವರು 2 ಎಕರೆ ಇರ್ಬೋದು. 4-5 ಎಕರೆಯಿಂದ ಮೇಲೆ ಜಾಗ ಇರುವವರು ಭಾರಿ ಕಡಿಮೆ. ನೀವು ಘಟ್ಟದ ಮೇಲೆ ಹೋಗಿ ಅಂತೆ, ಒಬ್ಬೊಬ್ಬನ ಹತ್ರ 10 ಎಕರೆ, 13 ಎಕರೆ, 5 ಎಕರೆ ಮಿನಿಮಮ್ ಇರುವಂಥದ್ದು. ನಮ್ಮ ಭಾಗದಲ್ಲಿ ನಮ್ಮ ಹತ್ರ ಕಡಿಮೆ ಜಾಗ ಇರುವಂಥದ್ದು. ಅದರಲ್ಲಿ ಅವರ ಜೀವನವನ್ನು ಮಾಡ್ತಾಯಿದ್ದಾರೆ. ನಮಗೆ ಬೇರೆ ಯಾವ ಉದ್ಯಮಗಳು ಇಲ್ಲಿ ಇಲ್ಲ. ಆದರೆ ಅಡಿಕೆ ಜೊತೆಗೆ ಇಲ್ಲಿ ಬೇರೆ ಉದ್ಯಮಗಳು ಕೂಡ ಬರಬೇಕು. ರಿಯಲ್ ಎಸ್ಟೇಟ್ ಬರಬೇಕಿದ್ರೆ ಜನ ಬರಬೇಕು. ಪಾಪ್ಯುಲೇಷನ್ ಅಷ್ಟು ಇನ್ಕ್ರೀಸ್ಡ್, ಫ್ಲೋಟಿಂಗ್ ಕ್ರೌಡ್ ಏನಿದೆ, ಇನ್ಫ್ಲೋ ಇದೆ, ಅದು ಜಾಸ್ತಿ ಆದರೆ ಮಾತ್ರ ರಿಯಲ್ ಎಸ್ಟೇಟ್ ಕೂಡ ಮುಂದೆ ಬರ್ತದೆ. ಇಲ್ಲಿ ಕೂಡ ಉದ್ಯಮಗಳು ಬರುವಂತಾಗಿದೆ. KMF ಅನ್ನು ಕೂಡ ನಾವು ಪುತ್ತೂರಿಗೆ ಬರುವ ಎಲ್ಲ ಆಲೋಚನೆಗಳು ಸುಮಾರು 15 ಎಕರೆ ಜಾಗವನ್ನು KMFಗೆ ಕೊಡುವಂಥದ್ದಾಗಿದೆ. ಸುಮಾರು 1,000 ಉದ್ಯಮಗಳು ಬರ್ತದೆ. ಸುಮಾರು 170 ಕೋಟಿಯಲ್ಲಿ ನಮ್ಮ KMF ಇಲ್ಲಿ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿದೆ. ನಮ್ಮ ಕೊಯ್ಲದಲ್ಲಿ
ಪಶುವೈದ್ಯಕೀಯ ಕಾಲೇಜಿಗೆ ಈಗಾಗಲೇ 50 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದೆ. 210 ಕೋಟಿಯ ಅದು ಪೂರಕವಾಗಿ ಇನ್ನು 1-2 ವರ್ಷಗಳಲ್ಲಿ 210 ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಕೂಡ ಪಶುವೈದ್ಯಕೀಯ ಕಾಲೇಜು ಬರಲಿಕ್ಕಿದೆ. ಅಂದರೆ ಸುಮಾರು 3,000 ಮಕ್ಕಳು ನಮ್ಮ ಕೊಯ್ಲದಲ್ಲಿ ಬರಲಿಕ್ಕಿದೆ. ಆಟೋಮೆಟಿಕ್ ಅಲ್ಲಿ ಮನೆ ಬೇಕಾಗುವಂಥದ್ದು. ಸುಮಾರು 70 ಪ್ರೊಫೆಸರ್ಗಳ ನೇಮಕ ಕೂಡ ಈಗ 1-2 ತಿಂಗಳಲ್ಲಿ ನಮ್ಮ ಕೊಯ್ಲಕ್ಕೆ ಆಗಲಿಕ್ಕಿದೆ. ಅಂದರೆ ದುಡ್ಡು ಇಲ್ಲಿ ಬಿದ್ದರೆ ಮಾತ್ರ ರಿಯಲ್ ಎಸ್ಟೇಟ್ ಉದ್ಯಮ ಮೇಲೆ ಬರಲಿಕ್ಕೆ ಸಾಧ್ಯ. ಈ ಥರ ಒಂದು ಒಳ್ಳೆಯ ಲೇಔಟ್ ನಾನು ಕೂಡ ಡಾಕ್ಟರ್ ಹೇಳಿದ ಹಾಗೆ ನಾನು ಕೂಡ ಅನಿಸಿರಲಿಲ್ಲ ಇಷ್ಟೊಂದು ಒಳ್ಳೆಯ ರೀತಿಯ ಕ್ವಾಲಿಟಿ ಲೇಔಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವೆಲ್ಲ ಕಡೆ ಬಿಲ್ಡರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಡಾಮರ್ ಹಾಕಿ ಲೇಔಟನ್ನು ಮಾಡಿ ಚೆಂದ ಡೆಕೋರೇಟ್ ಮಾಡ್ತಾರೆ. ಆನಂತರ ಸ್ವಲ್ಪ ಇದೆಲ್ಲ ಹೋಗಿಬಿಡ್ತದೆ ಡಾಮರ್ ಎಲ್ಲ. ಆದರೆ ನಮ್ಮ ಉಜ್ವಲ್ ಅವರು ಕಾಂಕ್ರೀಟ್ ರಸ್ತೆ ಮಾಡೋ ಮುಖಾಂತರ ಡ್ರೈನೇಜನ್ನು ಕೊಡೋ ಮುಖಾಂತರ ಕ್ವಾಲಿಟಿ ಲೇಔಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವರ ದೊಡ್ಡ ಒಂದು ಕ್ವಾಲಿಟಿ ಕಸ್ಟಮರ್ ಕೂಡ ಅವರ ಜೊತೆಯಲ್ಲಿ ಇರುವಂಥದ್ದಾಗಿದೆ. ನಾನು ಶಾಸಕನಾಗಿ ಬಂದ ಕೂಡಲೇ ಈ ಭಾಗದ ಉದ್ಯಮಗಳು ಎಲ್ಲ ನನ್ನ ಹತ್ರ ಮನವಿ ಮಾಡಿಕೊಂಡರು. ನಮ್ಮ TDR ಅನ್ನು ಜಾಸ್ತಿ ಮಾಡಬೇಕು, FAR ಅನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ನನ್ನ ಹತ್ರ ಮಾಡಿಕೊಂಡ್ರು. ಇಲ್ಲೇ ಇದ್ದಾರೆ ನಮ್ಮ ಉದ್ಯಮಿಗಳು. ಅವರು 1-2 ತಿಂಗಳಲ್ಲಿ ಅದರ ಹಿಂದೆ ನಾವು FAR ಅನ್ನು ಜಾಸ್ತಿ ಮಾಡಿದರೆ ನಮಗೆ ಬಿಲ್ಡಿಂಗನ್ನು ಹೆಚ್ಚು ಕಟ್ಟಲಿಕ್ಕೆ ಆಗ್ತದೆ. ನಮಗೆ ಪುತ್ತೂರಿನಲ್ಲಿ ಎಲ್ಲ ಸ್ಟ್ರಿಕ್ಟ್ ಯಾರು ಲಾ ಬೈಂಡಿಂಗ್ ಮಾಡ್ತಾರೆ ಅವರಿಗೆ ಅಧಿಕಾರಿಗಳೊಂದು ಗುದ್ದು ಜಾಸ್ತಿ. ಅವರ ಜೊತೆ ನಾವು ಕೂಡ ಸೇರಿಕೊಳ್ಳೋದು. ಅದು ಇಲ್ಲಿ ಕಟ್ಟಬಾರ್ದು, ಅಲ್ಲಿ ಕಟ್ಟಬಾರ್ದು. ನೀವು ನನ್ನ ಹೈ ಪ್ರಯಾರಿಟಿ ಫಾರ್ ದ ರಿಯಲ್ ಎಸ್ಟೇಟ್. ಯಾರು ಬೇಕಿದ್ದರೂ ಏನು ಅಧಿಕಾರಿಗಳು ಏನು ತೊಂದರೆ ಕೊಟ್ಟರು ನನ್ನ ಹತ್ರ ಹೇಳಿ. ಅದು ಯಾವ ಸೆಟ್ ಬ್ಯಾಕಲ್ಲಿ ಇದ್ದರೆ ನಿನ್ನೆ ನನ್ನ ಹತ್ರ ಒಬ್ಬರು ಮಹಿಳೆ ಬಂದಿದ್ದರು. ಕೆಲವರೆಲ್ಲ ವಿಡಿಯೋದಲ್ಲಿ ನೋಡಿರ್ಬೋದು. ಅವರು ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಲೈಸೆನ್ಸ್ಗೆ ಅಪ್ಲೈ ಮಾಡಿ ಅವರು ಪಾರ್ಕಿಂಗ್ ಜಾಗದಲ್ಲಿ 2 ಕಾಲಮ್ಗಳನ್ನು ಹಾಕಿದ್ದಾರೆ. ಅವರು ರಿನ್ಯೂವಲ್ ಕೇಳ್ತಾ ಇದ್ದಾರೆ. ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ 1 ವರ್ಷದಲ್ಲಿ ರಿನ್ಯೂವಲ್ ಮಾಡಲಿಕ್ಕೆ ಆಗ್ತದೆ? ಒಂದು ಬಿಲ್ಡಿಂಗ್ 1 ವರ್ಷದಲ್ಲಿ ಕಟ್ಟಲಿಕ್ಕೆ ಆಗ್ತದೆ? ಈ ಅಧಿಕಾರಿಗಳು ಅವನು ಮನೆ ಕಟ್ತಾನೆ 1 ವರ್ಷದಲ್ಲಿ? ಮಿನಿಮಮ್ 3 ಇಯರ್ಸ್ ಈಸ್ ರಿಕ್ವೈರ್ಮೆಂಟ್. 5 ಇಯರ್ಸ್ ದೊಡ್ಡ ಬಿಲ್ಡಿಂಗೇ ಬೇಕು. ಅದು ರಿನ್ಯೂವಲ್ ಮಾಡಬೇಕಾದ್ರೆ ಪುನಃ ಅಷ್ಟೇ ಫೀಸ್ ಕಟ್ಟಬೇಕು ಅವರಿಗೆ. ಆ ರಿನ್ಯೂವಲ್ ಮಾಡಲಿಕ್ಕೆ ಹೋಗುವಾಗ ಆ 2 ಪಿಲ್ಲರ್ ನೀನು ಹಾಕಿದೆಯಾ, 2 ಪಿಲ್ಲರ್ ಆದರೆ ನಿನಗೆ ರಿನ್ಯೂವಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ರಿನ್ಯೂವಲ್ ಮಾಡೋದಕ್ಕೂ ಅವನು ಕಂಪ್ಲೀಷನ್ ತಗೊಳ್ಳೋದಕ್ಕೆ ಡಿಫ್ರೆಂಟ್ ವೇ. ರಿನ್ಯೂವಲ್ ಮಾಡುವಾಗ ಯಾವ ಅಧಿಕಾರಿ ಕೂಡ ನೀನು 2 ಪಿಲ್ಲರ್ ಹಾಕಿದ್ದಾರೆ ಅಂತ ಕೇಳಲಿಕ್ಕಿಲ್ಲ. ಅವನು ಕಂಪ್ಲೀಷನ್ ಹೋಗೋಕೆ ಕೇಳ್ಬೋದು, ನೀನು 2 ಪಿಲ್ಲರ್ ಹಾಕಿದ್ರೆ ಅದನ್ನು ತೆಗಿ ಅಂತ ಹೇಳ್ಬೋದು. ಸೊ ಅಧಿಕಾರಿಗಳು ಕೂಡ ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ರಿಯಲ್ ಎಸ್ಟೇಟ್ ಏನು ಗೊತ್ತಿಲ್ಲ ಅಂತ ಅವರಿಗೆ ಕಾನೂನನ್ನು ಹೇಳ್ಕೊಂಡ್ರೆ ಇದು ಮುಂದುವರಿಲಿಕ್ಕೆ ಕಷ್ಟ. ರಿಯಲ್ ಎಸ್ಟೇಟು ಒಂದು ಪಾರ್ಟ್ ಆಫ್ ಅವರ್ ಡೆವಲಪ್ಮೆಂಟ್. ಇಟ್ ಈಸ್ ದ ಪಾರ್ಟ್ ಆಫ್ ಅವರ್ ಡೆವಲಪ್ಮೆಂಟ್. ಮೊದಲು ಈ ಗುಡ್ಡೆ ಹೇಗಿತ್ತು, ಈಗ ಇದನ್ನು ಪ್ಯಾಲೇಸ್ ಥರ ಮಾಡಿದ್ದಾರೆ. ಇಲ್ಲಿ ಬರುವಾಗ ಒಂದು ತುಂಬ ಸಂತೋಷ ಆಗ್ತದೆ. ದುಡ್ಡು ಕೊಟ್ಟು ತಗೊಳ್ಳೋದು ಯಾರು ಧರ್ಮಕ್ಕೆ ಎಲ್ಲಿ ಸಿಗುತ್ತೆ? ದುಡ್ಡು ಕೊಡಬೇಕಿದ್ರು ಅಂತ ಮಾಡುವವರು ಬೇಕಲ್ಲ, ಅದನ್ನು ಕೊಡುವವರು ಬೇಕಲ್ಲ. ಅದನ್ನು ಮಾಡುವಂಥ ಕೆಲಸ ಬಹುಶಃ ನಮ್ಮ ಯು ಆರ್ ಪ್ರಾಪರ್ಟೀಸ್ ಅವರು ಮಾಡಿದ್ದಾರೆ. ಜೊತೆಯಲ್ಲಿ ಅವರು ಒಂದು ತಂಡವನ್ನು ಕಟ್ಟಿಕೊಂಡಿರೋದು. ಅದರಲ್ಲಿ ಇವರು ಅಂತಲ್ಲ, ಉದ್ಯಮದವರಿಗೆ ಎಲ್ಲರೂ ಬೇಕು. ಅವರೆಲ್ಲರನ್ನು ಸೇರಿಸಿಕೊಂಡು ಒಳ್ಳೆಯ ತಂಡದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಉಜ್ವಲ್ರೆ, ನಾವು ಯಾವ ಅಧಿಕಾರಿಗಳಿಂದ ಯಾವ ತೊಂದರೆಗಳಾದರೂ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ಒಳ್ಳೆಯ ಉದ್ಯಮವನ್ನು ಮಾಡಿ. ಉದ್ಯಮ ಅಂದರೆ ಒಂದು ಸಮುದ್ರ, ಯಾರು ಬೇಕೋ ಅದರಲ್ಲಿ ಉದ್ಯಮ ಮಾಡ್ಬೋದು. ಆದರೆ ಶಿಸ್ತು ಮತ್ತು ನಾವು ಎಲ್ಲ ಕ್ವಾಲಿಟಿ ಕೊಡುವಂಥದ್ದನ್ನು ನಾವು ಕಾಪಾಡಿಕೊಳ್ಳುವಂಥದ್ದನ್ನು ಮಾಡಬೇಕು. ಬಹುಶಃ ಅದನ್ನು ಕೂಡ ನಮ್ಮ ಉಜ್ವಲ್ ಅವರು ಮಾಡ್ತಾಯಿದ್ದಾರೆ. ಅದರಿಂದ ಅವರಿಗೆ ಗ್ರಾಹಕರ ಒಂದು ತಂಡನೇ ಅವರ ಹಿಂದೆ ಇದೆ. ಕ್ವಾಲಿಟಿ ಇದ್ದದ್ರಿಂದ ಅವರ ಹಿಂದೆ ಇದ್ದಾರೆ. ಆ ಕೆಲಸವನ್ನು ಆಗಲಿ, ಪುತ್ತೂರಿನ ಅಭಿವೃದ್ಧಿಗೆ ನೀವು ಕೂಡ ಪೂರಕವಾಗಿ ಕೆಲಸ ಮಾಡಲಿ. ಒಳ್ಳೆಯವರು ಸೇರಿ ಅಂದರೆ ನಾವು ಒಂದು ರಸ್ತೆ ಅಭಿವೃದ್ಧಿ ಮಾಡಬೇಕಿದ್ರು ನನಗೆ ಹೇಳಿದ ಹಾಗೆ ಮಂಗಳೂರಿನಲ್ಲಿ ಎಲ್ಲ ರಸ್ತೆಗಳು ಅಭಿವೃದ್ಧಿಯಾಗಿ ಕಾಂಕ್ರೀಟೀಕರಣ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ TDR ಬಳಕೆ ಮಾಡ್ತೀವಿ. ರಸ್ತೆಗಳು ಅಗಲ ಇಲ್ಲದರೂ ನಾವು ರಸ್ತೆ ಬಿಡಬೇಕಿದ್ರೆ ಅವ್ರಿಗೆ TDR ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಮುಖಾಂತರ ಅಭಿವೃದ್ಧಿಗಳಾಗ್ತದೆ. ಆದರೆ ಇವರೆಲ್ಲ ರಸ್ತೆಗೆ 20 ಫೀಟು ಜಾಗ, 30 ಫೀಟು ಜಾಗವನ್ನು ಬಿಟ್ಟು ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದಿಂದ ಇಲ್ಲದ್ರೆ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಇಂಥ ಲೇಔಟ್ಗಳನ್ನು ಮಾಡಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಇದನ್ನು ಮಾಡಬೇಕು. ಇಲ್ಲಿ ಜಾಗವನ್ನು ಖರೀದಿ ಮಾಡಿ ಗ್ರಾಹಕರಿಗೆ ಸೈಟ್ಗಳನ್ನು ಕೊಡುವಂಥ ಕೆಲಸ ಸರ್ಕಾರದ ಯೋಜನೆಯಲ್ಲಿ ಮಾಡಬೇಕು. ಬಹುಶಃ ಅದು ಸರ್ಕಾರದಿಂದ ಆಗುವಂಥ ಕೆಲಸಗಳಲ್ಲ. ಅದಕ್ಕೆ ತುಂಬ ನಿಯಮಾವಳಿಗಳಿದೆ. ನಾವು ನೀವು ಬ್ಯಾಂಗ್ಳೂರಿನಲ್ಲಿ ನೋಡ್ಬೋದು. BDA ಲೇಔಟ್ ಸೈಟ್ಸ್ ಸಿಗ್ತದೆ, ಮೈಸೂರಿನಲ್ಲಿ ಪೂಡಾದು ಸಿಗ್ತದೆ.
ಆದರೂ ನಮ್ಮಲ್ಲಿ ಅಂಥ ಅವಕಾಶಗಳು ಇನ್ನೂ ಬಂದಿಲ್ಲ. ಬಹುಶಃ ಪ್ರೈವೇಟ್ನವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಪೂರಕವಾಗಿ ಎಲ್ಲ ಸಹಕಾರಗಳನ್ನು ಕೊಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಪುತ್ತೂರಿನಲ್ಲಿ ಅಭಿವೃದ್ಧಿಯ ಕೆಲಸಗಳು ಆಗಬೇಕು, ಪುತ್ತೂರಿನನ್ನು ಟೂರಿಸಮ್ ಆಗಿ ಮಾಡಬೇಕಂತ ನಮ್ಮ ಕಲ್ಪನೆಗಳಿದೆ. ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಏನಿದೆ ಅಲ್ಲಿ ಒಂದು ಟೂರಿಸಮ್ ಸೆಂಟ್ರನ್ನು ಅದನ್ನು ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಬೋಟಿಂಗ್ ಎಲ್ಲ ಆರಂಭ ಮಾಡಿ, ಮಹಾಲಿಂಗೇಶ್ವರ ದೇವಸ್ಥಾನದ ಈ ಕ್ಷೇತ್ರ ಏನಿದೆ ಇದನ್ನು ಕೂಡ ಅಭಿವೃದ್ಧಿ ಮಾಡಿ ಆ ಎದುರುಗಡೆ ಇರುವ ಎಲ್ಲ ಬಿಲ್ಡಿಂಗ್ಗಳನ್ನು ತೆಗೆದು ದೊಡ್ಡ ವ್ಯವಸ್ಥೆಯಲ್ಲಿ ಟೂರಿಸಮ್ ಸೆಂಟರ್ ಆಗಿ ಬಿರ್ಮಲಗುಡ್ಡೆಯನ್ನು ಕೂಡ ನಾವು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದರೆ ಏನು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಯಾತ್ರಿಗಳು ಬರ್ತಾರೆ, ಅದರಲ್ಲಿ 50% ಜನ ನಮ್ಮ ಪುತ್ತೂರಿಗೆ ಬಂದರೆ ನಮಗೆ ಟೂರಿಸಮ್ ಸಾಕು. ಜೊತೆಯಲ್ಲಿ ಉದ್ಯಮಗಳು ಬಂದರೆ ಖಂಡಿತ ರಿಯಲ್ ಎಸ್ಟೇಟ್ ಉದ್ಯಮಗಳು ಬೆಳೆಯುವಂಥ ಕೆಲಸಗಳು ಆಗ್ತದೆ. ಎಲ್ಲರೂ ಇಲ್ಲಿ ಸೇರಿದ್ರಿ, ನಾನು ಹೆಚ್ಚೇನು ಮಾತಾಡೋದಿಲ್ಲ. ನಾಳೆಯಿಂದ ಇವತ್ತು 2023 ಕೊನೆ ದಿವಸ. ಉಜ್ವಲ ಹೇಳ್ತಾ ಇದ್ರು ಬೇಗ ಮುಗಿಸಿ ನಾವು ಮತ್ತೆ ಇವತ್ತು ನ್ಯೂ ಇಯರ್ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಎಲ್ರಿಗೂ 2024 ನೀವು ಮನಸ್ಸಿನಲ್ಲಿ ನೆಲೆಸಿದಂಥ ಎಲ್ಲ ಕೆಲಸಗಳು, ನಿಮ್ಮ ಮನಸ್ಸಂಕಲ್ಪಗಳು ಆ ಮಹಾಲಿಂಗೇಶ್ವರ ಮತ್ತು ನೀವು ನಂಬಿರುವಂಥ ದೇವರು ಅದನ್ನು ಅನುಗ್ರಹಿಸಲಿ ಅನ್ನುವ ಶುಭ ಹಾರೈಕೆಗಳಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.